ಇಸ್ಲಾಮಿಕ್ ಸರ್ಕಾರ ತೆಗೆಯುವವರೆಗೂ ನಿಲ್ಲೋದಿಲ್ವ ಯುದ್ಧ. ಇನ್ನು 4 ರಿಂದ 5 ವಾರ ನಡೆಯಬಹುದು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಹೊಸ ಸರ್ಕಾರ ರಚನೆ ಮಾಡೋವರೆಗೂ ಇರಾನ್ ಯುದ್ಧ ನಿಲ್ಲಲ್ಲ. ಮಧ್ಯಪ್ರಾಚ್ಯ ಯುದ್ಧ ಮುಂದುವರೆದ್ರೆ ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಜಗತ್ತಿನಲ್ಲಿ ಕಚ್ಚಾ ತೈಲಕ್ಕೆ ಭಾರಿ ಸಂಕಷ್ಟ ಎದುರಾಗಲಿದೆ. 25% ತೈಲ ಸರಬರಾಜಾಗುವ ಹಾರ್ಮುಜ್ ಮೇಲೆ ಇರಾನ್ ಹಿಡಿತವನ್ನ ಸಾಧಿಸಿದೆ. ಇದುವರೆಗೆ 20 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಲಾಗಿದೆ. ಇದು ಅಮೆರಿಕಾಗೆ ಸೇರಿದ ತೈಲ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್. ಈ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತಕ್ಕೆ ಅತಿ ದೊಡ್ಡ ತೈಲ ಸಂಕಷ್ಟ ಎದುರಾಗುತ್ತಾ? ಹಾಗಾದ್ರೆ ಭಾರತದಲ್ಲಿ ತೈಲ ಸಂಕಷ್ಟ ಬರೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಬೇಕಾಗುವಷ್ಟು ಸಂಗ್ರಹ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಷ್ಯಾದಿಂದ ಹೆಚ್ಚು ತೈಲ ಸರಬರಾಜಿಗೆ ಮನವಿ ಮಾಡಲಾಗಿದೆ ಸರ್ಕಾರ. ಹಾರ್ಮುಜ್ ಮೂಲಕ ಭಾರತಕ್ಕೆ 53% ತೈಲವನ್ನ ಸರಬರಾಜು ಮಾಡಲಾಗುತ್ತೆ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ನಿಲ್ಲದೆ ಹೋದ್ರೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ತೈಲ ಸಂಕಷ್ಟ ಎದುರಾಗುವ ಸಾಧ್ಯತೆ ಎದುರಾಗಿದೆ ಈಗ. ಯಾಕಂದ್ರೆ ಅತಿ ಹೆಚ್ಚು ತೈಲವನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸೋದಕ್ಕೆ ಪ್ರಮುಖವಾಗಿರುವಂತಹ ಹಾರ್ಮುಜ್ ಕಣಿವೆ ಇರಾನ್ ಹಿಡಿತದಲ್ಲಿದೆ. ಈಗ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಆಗ್ತಾ ಇರೋದ್ರಿಂದ ತೈಲ ಸಂಕಷ್ಟಕ್ಕೆ ಇದು ಪ್ರಮುಖ ಕಾರಣವಾಗಿದೆ. ಹಾಗಾದ್ರೆ ಇದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಭಾರತದಲ್ಲಿ ತೈಲ ಕೊರತೆ ಆಗುತ್ತಾ ಅನ್ನುವ ಪ್ರಶ್ನೆ ಉದ್ಭವಿಸಿದಾಗ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟತೆಯನ್ನ ಕೊಟ್ಟಿದೆ. ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಯಾಕಂದ್ರೆ ದೇಶಕ್ಕೆ ಬೇಕಾಗುವಷ್ಟು ಸಂಗ್ರಹ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಷ್ಯಾದಿಂದ ಬೇಕಾಗುವಷ್ಟು ತೈಲವನ್ನ ಸಂಗ್ರಹಿಸಿಕೊಳ್ಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾಗಾಗಿ ಇನ್ನು 4 ರಿಂದ 5 ವಾರ ಯುದ್ಧ ನಡೀಬಹುದು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದು, ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ಹೊಸ ಸರ್ಕಾರ ರಚನೆ ಮಾಡೋವರೆಗೂ ಕೂಡ ಇಸ್ರೇಲ್ ಇರಾನ್ ಮಧ್ಯೆ ನಡೀತಾ ಇರುವಂತ ಯುದ್ಧ ನಿಲ್ಲಲ್ವಾ? ಮಧ್ಯಪ್ರಾಚ್ಯ ಯುದ್ಧ ಮುಂದುವರೆದ್ರೆ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಯಾವುದೇ ದೇಶ ಯುದ್ಧದಲ್ಲಿ ಭಾಗಿಯಾದ್ರೆ ಸರಿಸುಮಾರು 10 ವರ್ಷಗಳ ಕಾಲ ಹಿಂದಕ್ಕೆ ಬರುತ್ತೆ. ಇದು ಜಾಗತಿಕ ಮಟ್ಟದಲ್ಲೂ ಕೂಡ ದೊಡ್ಡ ಹೊಡೆತ ಕೊಡುತ್ತೆ. ಈಗ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಇದೆ. ಶೇಕಡ 25% ತೈಲ ಸರಬರಾಜಾಗುವ ಹಾರ್ಮುಜ್ ಮೇಲೆ ಇರಾನ್ ಹಿಡಿತ ಸಾಧಿಸಿರೋದ್ರಿಂದ ಬೇರೆ ದೇಶಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಅಲಿ ಖಮೇನಿ ಹತ್ಯೆಗೆ ಭಾರತದಿಂದ ಸಂತಾಪ. ಇರಾನ್ ರಾಯಭಾರಿ ಕಚೇರಿಗೆ ನವದೆಹಲಿಯಲ್ಲಿ ಹೋಗಿ ಭಾರತ ಸರ್ಕಾರದ ಕಡೆಯಿಂದ ಅಲಿ ಖಮೇನಿ ಹತ್ಯೆಗೆ ಸಂತಾಪ ವ್ಯಕ್ತಪಡಿಸಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸಂತಾಪ ಸೂಚನೆಯ ಪುಸ್ತಕಕ್ಕೆ ಸಹಿ ಹಾಕಿ ಖಮೇನಿ ಹತ್ಯೆಗೆ ಸಂತಾಪ ಸೂಚನೆ ವ್ಯಕ್ತಪಡಿಸಿದ ಭಾರತದ ವಿದೇಶಾಂಗ ಇಲಾಖೆ. ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯ 6 ದಿನಗಳ ನಂತರ ಭಾರತದ ಸಂತಾಪ ಸೂಚನೆ.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.